ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ಮಕ್ಕಳು 9 ಮತ್ತು 10ನೇ ಕ್ಲಾಸಿಗೆ ಬಂದ್ರು ಅಂದ್ರೆ ಸಾಕು, ಪೋಷಕರಿಗೆ ಒಂದು ಟೆನ್ಷನ್ ಶುರುವಾಗುತ್ತೆ ಅಲ್ವಾ? ಬೋರ್ಡ್ ಪರೀಕ್ಷೆಯ ಒತ್ತಡ, ಸಬ್ಜೆಕ್ಟ್ಸ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿರೋ ಗೊಂದಲ ಮತ್ತೆ ಮುಂದೆ ಏನು ಅನ್ನೋ ಪ್ರಶ್ನೆ, ಇದೆಲ್ಲ ಸಹಜವಾಗಿಯೇ ಕಾಡುತ್ತೆ. ಹಾಗಾದ್ರೆ ಈ ದೊಡ್ಡ ಚಾಲೆಂಜ್ ಅನ್ನ ವಿದ್ಯಾರ್ಥಿಗಳು ಹೇಗೆ ಫೇಸ್ ಮಾಡಬೇಕು? ಪರೀಕ್ಷೆಗಳನ್ನ ಧೈರ್ಯದಿಂದ ಬರೆಯೋಕೆ ಬೇಕಾದ ಆ ಕ್ಲಾರಿಟಿ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಬನ್ನಿ, ಈ ಪ್ರಶ್ನೆಗೆ ಒಂದು ಒಳ್ಳೆ ಉತ್ತರ ಇದೆಯಾ ಅಂತ ಒಟ್ಟಿಗೆ ನೋಡೋಣ. ಈ ಚಾಲೆಂಜ್ಗೆ ಒಂದು ಪರಿಹಾರವಾಗಿ ಸ್ಕೈ ಲರ್ನಿಂಗ್ ಸೆಂಟರ್ ಒಂದು ತುಂಬಾನೇ ವಿಶಿಷ್ಟವಾದ ಕಲಿಕೆಯ ದಾರಿಯನ್ನ ತೋರಿಸ್ತಾ ಇದೆ. ಅವರ ವಿಷನ್ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಬನ್ನಿ ನೋಡೋಣ. ನೋಡಿ, ಕಲಿಕೆ ಸರಳವಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು ಮತ್ತೆ ಸ್ಮಾರ್ಟ್ ಆಗಿರಬೇಕು. ಇದು ಸ್ಕೈ ಲರ್ನಿಂಗ್ ಸೆಂಟರ್ನ ಮೂಲ ಮಂತ್ರ. ಅಂದ್ರೆ ಸುಮ್ಮನೆ ಕಷ್ಟಪಟ್ಟು ಓದೋದು ಅಷ್ಟೇ ಅಲ್ಲ, ಬದಲಾಗಿ ಸರಿಯಾದ ರೀತಿಯಲ್ಲಿ ಸ್ಮಾರ್ಟಾಗಿ ಕಲಿತ್ರೆ ಮಾತ್ರ ಅದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ಅವರ ನಂಬಿಕೆ. ಅಂದ್ರೆ ಇಲ್ಲಿ ಬರೀ ಶಿಸ್ತು ಮಾತ್ರ ಅಲ್ಲ, ಅದರ ಜೊತೆಗೆ ಸ್ಫೂರ್ತಿಯೂ ಸಿಗುತ್ತೆ. ತುಂಬ ಸ್ಟ್ರಿಕ್ಟಾಗಿ ಓದೋದ್ರ ಜೊತೆಗೆ ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸೋ ಹಾಗೆ ಹೇಳ್ಕೊಡೋ ಒಂದು ಟೀಚಿಂಗ್ ಸ್ಟೈಲ್ ಕೂಡ ಇದೆ. ಇವೆರಡರ ಬ್ಯಾಲೆನ್ಸ್ ಇದೆಯಲ್ಲ, ಅದೇ ಅವರ ಸಕ್ಸಸ್ ಸೀಕ್ರೆಟ್. ಹಾಗಾದ್ರೆ ಬರೀ ಮಾತಷ್ಟೇನಾ? ಈ ಫಿಲಾಸಫಿಯನ್ನ ಅವರು ನಿಜವಾಗ್ಲೂ ಕಾರ್ಯರೂಪಕ್ಕೆ ತರೋದು ಹೇಗೆ? ಮಕ್ಕಳಿಗೆ ಒಳ್ಳೆ ರಿಸಲ್ಟ್ಸ್ ತಂದುಕೊಡೋಕೆ ಅವರು ಫಾಲೋ ಮಾಡೋ ಪ್ರಾಸೆಸ್ ಆದ್ರೂ ಏನು? ಅದನ್ನ ಈಗ ನೋಡೋಣ. ಅವರ ಟೀಚಿಂಗ್ ಪ್ರಾಸೆಸ್ ಇದೆಯಲ್ಲ, ಅದು 3 ಸಿಂಪಲ್ ಸ್ಟೆಪ್ಸ್ನಲ್ಲಿದೆ ನೋಡಿ. ಫಸ್ಟ್ ಸ್ಟೆಪ್, ಕಾನ್ಸೆಪ್ಟ್ಗಳನ್ನು ತುಂಬಾನೇ ಕ್ಲಿಯರಾಗಿ ಅರ್ಥ ಮಾಡಿಸೋದು. ಎರಡನೇದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸೋದ್ರ ಮೂಲಕ ಆ ಜ್ಞಾನವನ್ನು ಪಕ್ಕಾ ಮಾಡೋದು. ಮತ್ತು ಕೊನೆಗೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪರ್ಸನಲ್ ಆಗಿ ಫೀಡ್ಬ್ಯಾಕ್ ಕೊಟ್ಟು ಅವರು ಇನ್ನಷ್ಟು ಇಂಪ್ರೂವ್ ಆಗೋಕೆ ಹೆಲ್ಪ್ ಮಾಡೋದು. ಇದು ಮಕ್ಕಳ ಬೆಳವಣಿಗೆಗೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಇದ್ದ ಹಾಗೆ. ಹಾಗಾದ್ರೆ ಪರಿಕಲ್ಪನೆ ಚಾಲಿತ ಬೋಧನೆ ಅಂದ್ರೆ ಏನು? ಇದರ ಅರ್ಥ ಸುಮ್ಮನೆ ಬರೀ ಬೈಹಾರ್ಟ್ ಮಾಡಿಸೋದಲ್ಲ, ಬದಲಾಗಿ ಪ್ರತಿಯೊಂದು ಟಾಪಿಕ್ ಹಿಂದಿರೋ ಮೂಲ ಕಾನ್ಸೆಪ್ಟ್ಗಳನ್ನ ಆಳವಾಗಿ ಅರ್ಥ ಮಾಡಿಸೋದು. ಹೀಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಕಲಿತಿದ್ದು ಎಕ್ಸಾಮ್ ಮುಗಿದ ಮೇಲೂ ಮರೆತು ಹೋಗಲ್ಲ, ತಲೆಯಲ್ಲಿ ಹಾಗೇ ಉಳಿಯುತ್ತೆ. ಈ ಮೆಥಡ್ನ ಸಕ್ಸೆಸ್ ಮಾಡೋಕೆ ಅವರು ಕೆಲವು ಟೆಕ್ನಿಕ್ಗಳನ್ನು ಬಳಸ್ತಾರೆ. ಕ್ಲಾಸ್ನಲ್ಲಿ ಕಡಿಮೆ ಮಕ್ಕಳಿರೋದ್ರಿಂದ ಪ್ರತಿಯೊಬ್ಬರ ಮೇಲೂ ಪರ್ಸನಲ್ ಅಟೆನ್ಷನ್ ಕೊಡೋಕ್ಕಾಗತ್ತೆ. ರೆಗ್ಯುಲರ್ ಟೆಸ್ಟ್ಗಳಿಂದ ಮಕ್ಕಳ ಪ್ರೋಗ್ರೆಸ್ ಹೇಗಿದೆ ಅಂತ ಟ್ರ್ಯಾಕ್ ಮಾಡ್ಬೋದು ಮತ್ತು ಪರ್ಸನಲ್ ಫೀಡ್ಬ್ಯಾಕ್ ಮೂಲಕ ಅವರು ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋಕೆ ಸಹಾಯನೂ ಆಗುತ್ತೆ. ಓಕೆ, ಈ ಮೆಥಡ್ ಕೇಳೋಕೆ ಚೆನ್ನಾಗಿದೆ ಅಲ್ವಾ? ಹಾಗಾದ್ರೆ ಕೆಲವು ಪ್ರಾಕ್ಟಿಕಲ್ ಡೀಟೇಲ್ಸ್ ನೋಡೋಣ. ಅಂದ್ರೆ ಯಾವೆಲ್ಲ ಸಬ್ಜೆಕ್ಟ್ಸ್ಗಳಿಗೆ ಕ್ಲಾಸಸ್ ಇದೆ ಮತ್ತೆ ಎಲ್ಲಿ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಮೇನ್ ಆಗಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಮೇಲೆ ಫೋಕಸ್ ಮಾಡಲಾಗತ್ತೆ. ಮತ್ತೆ ಇದು ಸ್ಪೆಷಲ್ ಆಗಿ 9ನೇ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಸದ್ಯಕ್ಕೆ ಇವರ ಬ್ರಾಂಚ್ಗಳು ಉತ್ತರಹಳ್ಳಿ ಮತ್ತೆ ಹ್ಯಾಪಿ ವ್ಯಾಲಿ ಲೇಔಟ್ನಲ್ಲಿದೆ. ಈ ಮಾಹಿತಿ ಇದು ನಿಮಗೆ ಸರಿ ಹೊಂದುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು. ಈ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ಸ್ ಈಗ ಓಪನ್ ಆಗಿದೆ. ಆದರೆ ನಾವು ಆಗ್ಲೇ ಹೇಳ್ದ ಹಾಗೆ ಪರ್ಸನಲ್ ಅಟೆನ್ಷನ್ ಕೊಡೋದ್ರಿಂದ ಸೀಟ್ಗಳು ತುಂಬಾನೇ ಲಿಮಿಟೆಡ್ ಇರುತ್ತೆ. ಆಸಕ್ತಿರೋ ಪೋಷಕರು ಬೇಗನೆ ಡಿಸಿಷನ್ ತಗೊಂಡ್ರೆ ಒಳ್ಳೆಯದು. ಹೌದು, ಬರ್ತಾ ಇರೋ 2026-27ನೇ ಸಾಲಿನ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಪ್ರೊಸೆಸ್ ಆಲ್ರೆಡಿ ಶುರುವಾಗಿದೆ. ಸೀಟ್ಗಳು ಬೇಗ ಫಿಲ್ ಆಗೋ ಚಾನ್ಸಸ್ ಇರೋದ್ರಿಂದ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ನೋಡಿ, ಅವರೇ ಹೇಳ್ತಾರೆ, ಬೇಗ ಬನ್ನಿ, ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಅಂತ. ಯಾಕಂದ್ರೆ ಇದು ಕೇವಲ ಒಂದು ಅಡ್ಮಿಷನ್ ಅಷ್ಟೇ ಅಲ್ಲ, ಇದು ಮಕ್ಕಳ ಭವಿಷ್ಯದ ಮೇಲೆ ಮಾಡೋ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಇಂದು ಸದೃಢ ಪರಿಕಲ್ಪನೆಗಳು, ನಾಳೆ ಸದೃಢ ಫಲಿತಾಂಶಗಳು. ವಾಹ್! ಈ ಒಂದು ಲೈನ್ ಸ್ಕೈ ಲರ್ನಿಂಗ್ ಸೆಂಟರ್ನ ಸಂಪೂರ್ಣ ಫಿಲಾಸಫಿನೇ ಹೇಳ್ಬಿಡುತ್ತೆ. ಇವತ್ತು ಹಾಕೋ ಸ್ಟ್ರಾಂಗ್ ಫೌಂಡೇಶನ್ನೇ ನಾಳಿನ ಯಶಸ್ಸಿಗೆ ದಾರಿ ಅನ್ನೋದು ಎಷ್ಟು ಸತ್ಯ ಅಲ್ವಾ? ಹಾಗಾದ್ರೆ ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಮಕ್ಕಳು ಒಂದು ಸದೃಢವಾದ ನಾಳೆಗಾಗಿ ಸಿದ್ಧವಾಗಿದ್ದಾರಾ? ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.